ಈಗಾಗಲೇ ಸುದ್ದಿ ಬರ್ತಾ ಇದೆ. ಭಾರತದ 15 ನಗರಗಳಿಗೆ ಪಾಕಿಸ್ತಾನ ಟಾರ್ಗೆಟ್ ಮಾಡಲಾಗಿತ್ತು. 15 ನಗರಗಳ ಟಾರ್ಗೆಟನ್ನು ಕೂಡ ಭಾರತದ ಸೇನಾಪಡೆ ಜೊತೆಗೆ ಭಾರತದ UAS ಅಂದರೆ ವಿಶೇಷವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊರದೂಡಿಸಿದೆ. ಇದರ ಜೊತೆಗೆ ಪಾಕಿಸ್ತಾನದ 12 ನಗರಗಳ ಮೇಲೆ ಕೂಡ ಭಾರತೀಯ ಸೇನಾಪಡೆ ನೇರವಾಗಿ ದಾಳಿ ಮಾಡಿದೆ. ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಅಲ್ಲಿನ ಪ್ರಮುಖ ಆಸ್ತಿಪಾಸ್ತಿಗಳಿಗೆ ಅಂದರೆ ಪಾಕಿಸ್ತಾನದ 1600 ಕೋಟಿಯಷ್ಟು ಆಸ್ತಿಪಾಸ್ತಿಗಳನ್ನು ನಷ್ಟ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಅವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ವಿವರಗಳು ಕೂಡ ನಾವು ನಿಮ್ಗೆ ಹೇಳ್ತಿದ್ವಿ. ಗಿರೀಶ್ ಅವರೀಗ ಒಂದು ಪ್ರಶ್ನೆ ಇರುವಂಥದ್ದು ಅಂದರೆ ಯಾಕೆ 15 ನಗರಗಳನ್ನು ಅದೇ ನಗರಗಳನ್ನು ಟಾರ್ಗೆಟ್ ಮಾಡಿ? ಇಸ್ ದೇರ್ ಎನಿ ರೀಸನ್? ಯಾಕೆಂದರೆ ಪಠಾಣ್ಕೋಟ್ ನಮ್ಮ ಏರ್ ಬೇಸ್ ಕೂಡ ಇರುವಂಥ ಜಾಗ, ಅದು ಒಂದು ಕಾರಣ ಇರ್ಬೋದು, ಅಥವಾ ಹಾಗೆ ಸುಮ್ಮನೆ ಮಾಡಿದ್ರೆ? ಇದಕ್ಕೆ ಕೌಂಟ್ರಾಗಿ ಭಾರತ ಮತ್ತು ತುಂಬ ಸ್ಟ್ರಾಟಜಿಕ್ ಆಗಿ ಮಾಡಿದೆ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ರಾವಲ್ಪಿಂಡಿ ಸ್ಟೇಡಿಯಂಗೆ ಅಟ್ಯಾಕ್ ಆಗಿದೆ, ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಆಗಿದೆ, ಅದರ ಜೊತೆಗೆ ಆ ಒಂದು ಭಾಗದ ಪ್ರಮುಖ ನಗರಗಳಲ್ಲಿ ಪ್ರಮುಖ ಕಟ್ಟಡಗಳಿಗೂ ಕೂಡ ಡ್ಯಾಮೇಜ್ ಮಾಡಿದೆ ಭಾರತ. ಅಂದರೆ ಒಂದು ಸಂದೇಶ ಕೊಟ್ಟಿದೆ. ಅವ್ರು ನಮ್ಮ ಈ 15 ನಗರಗಳನ್ನು ಯಾಕೆ ಟಾರ್ಗೆಟ್ ಮಾಡಿದ ಕಾರಣ ಏನಾರುತ್ತೆ? ಪಂಜಾಬಲ್ಲಿ ಮೇನ್ಲಿ 3 ಏರ್ ಫೋರ್ಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ಪಠಾಣ್ಕೋಟ್ ಮತ್ತು ಇನ್ನೆರಡು ಇದೆ. ದೋಸ್ ಆರ್ ದಿ ಸ್ಟ್ರಾಟಜಿಕ್ ವೇರ್ ಸುಖಾಯ್ 30 MKI ಅಲ್ಲೇ ಇರೋದು. ಸೊ ಆ ಒಂದು ರೀಸನಲ್ಲಿ ಪಂಜಾಬ್ಗೆ ದೇ ಮೈಟ್ ಹ್ಯಾವ್ ಅಟ್ಯಾಕ್ಟ್ ಅಂತ ನನಗನ್ಸುತ್ತೆ. ಇನ್ನು ಮಿಕ್ಕಿದೆಲ್ಲ ಬಾರ್ಡರ್ಸಲ್ಲಿರೋ ನಗರಗಳೇ ಜಾಸ್ತಿ ಇದೆ, ಹತ್ರ ಇದ್ದಾವೆ ಅಂತ ಪ್ರಾಬಬ್ಲಿ ದೇ ಹ್ಯಾವ್ ಯೂಸ್. ಬಿಕಾಸ್ 150 L-15 ಅಂಥದ್ದೆಲ್ಲ ಯೂಸ್ ಮಾಡಿದ್ರೆ 150 ಕಿಲೋಮೀಟರ್ ರೀಚ್ಗೆ ಯಾವ್ದಾವ್ದಿದಾವೋ ಆ ನಗರಗಳಲ್ಲಿ ಬಿದ್ದಿರ್ತವೆ. ಅಮೃತ್ಸರ್ ಕೂಡ ಟಾರ್ಗೆಟ್ ಮಾಡಿದ್ರೆ ಧಾರ್ಮಿಕವಾಗಿ ಏನಾದ್ರು ಮಾಡಿರೋ ಸಾಧ್ಯತೆ ಇರ್ಬೋದು, ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಟ್ರೈ ಟು ಹಿಟ್ ದಟ್ ಗೋಲ್ಡನ್ ಟೆಂಪಲ್. ಏನೋ ಒಂದು ಪ್ರಾಬ್ಲಮ್ ಮಾಡಿದ್ರೆ ಏನಾರು ಅಲ್ಲೊಂದು ಕಮ್ಯುನಲ್ ರಯಾಟ್ ಸ್ಟಾರ್ಟ್ ಮಾಡೋಕ್ಕೆ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಸೊ ದಟ್ ಈಸ್ ವೈ ದೇ ಹ್ಯಾವ್ ಟಾರ್ಗೆಟೆಡ್. ಪ್ಲಸ್ ಮಿಸೈಲ್ದು ರೇಂಜ್ ನೋಡ್ಕೊಂಡಿರ್ತಾರೆ, ಅದ್ರ ಕೇಪಬಿಲಿಟಿ ಮೇಲೂ ಅದನ್ನ ಟಾರ್ಗೆಟ್ ಮಾಡಿ ಹೊಡೆದಿರ್ತಾರೆ. ನಾವು ರಾವಲ್ಪಿಂಡಿಗೆ ಯಾಕೆ ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ ಅಂದರೆ ದೇ ಹ್ಯಾವ್ ಗಾಟ್ ಎ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಎಸ್ಟಾಬ್ಲಿಷ್ಮೆಂಟ್. ದಟ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಪಾಕಿಸ್ತಾನ್ ಮಿಲಿಟರಿ. ವಿ ಹ್ಯಾವ್ ಶೋನ್ ದೆಮ್ ಹೆಡ್ ಕ್ವಾರ್ಟರ್ಸ್ ಹೊಡಿದೇನೆ. ವಿ ಹ್ಯಾವ್ ಶೋನ್ ದೆಮ್ ವಿ ಕ್ಯಾನ್ ಕಮ್ ಟು ಯು ಹೆಡ್ ಕ್ವಾರ್ಟರ್ಸ್. When we can hit your stadium, it is not great thing to just change little bit of court's location and hit your headquarters. Thank you sir, thank you. ಧನ್ಯವಾದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ.